ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಹಿರಿಯ ನಟಿ ಉಮಾಶ್ರೀ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಉಮಾಶ್ರೀ ಅಮ್ಮ, ತಾವು ಹೇಗೆ ಸ್ಮರಿಸ್ತೀರಿ ಅಂತ ಬಿ ಸರೋಜಾದೇವಿಯವರನ್ನ? ನಿಜಕ್ಕೂ ಕೂಡ ಆಘಾತ, ಬೆಳ್ಳಂ ಬೆಳಿಗ್ಗೆನೆ ಅವರಿಲ್ಲ ಅನ್ನೋದು. ಹೌದು, ನಾನು ನಾಟಕ ತೀರ್ಥಹಳ್ಳಿ ಮುಗಿಸಿ ರಾತ್ರಿ ಪ್ರಯಾಣ ಮಾಡ್ಕೊಂಡು ಬಂತು ಮನೆಗೆ ಹೋಗಿ ಶೂಟಿಂಗ್ ಬಂದೆ. ನಾನು ಈಗ ಜಸ್ಟ್ ಒಂದು ಕಾಲ್ ಬಂದಿದ್ದು ನಂಗೆ ತುಂಬಾನೇ ಗಾಬರಿ ಆಯ್ತು. ಏನಪ್ಪಾ ಆಯ್ತು ಅಂತ ಹೇಳ್ಬಿಟ್ಟು ಮೇಲೆ ಮೇಲೆ ಈ ನಮ್ ಹಿರಿಯರೆಲ್ಲ ಹೋಗ್ತಿರೋದ್ ನೋಡಿದ್ರೆ ಬಹಳ ಖೇದ ಆಗತ್ತ ನನ್ನ ಮಟ್ಟಿಗೆ. ಯಾಕಂದ್ರೆ ಅವರೆಲ್ಲ ಒಂಥರ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಒಂದು ಶಕ್ತಿಯಾಗಿರ್ತಕ್ಕಂಥವ್ರು. ಇರೋದು ನಮ್ಗೆ ಏನೋ ಒಂದು ಖುಷಿ, ಅನ್ನೋ ಆನಂದ. ನಮ್ಮ ಹಳೆಯ ತಲೆಮಾರಿನವರೆಲ್ಲ ನಮ್ಮ ಜೊತೆ ಇರೋಂಥದ್ದು ಅವರೆಲ್ಲ ಅಂತ ಹೇಳಿದ್ರೆ ಈಗ ನಮ್ಗೆ ನಿಜವಾಗ್ಲೂ ಗಾಬರಿ ಇತ್ತೀಚೆಗೆ ಸ್ವಲ್ಪ ಏನೋ ಹೆಲ್ತ್ ಇಶ್ಯೂ ಇತ್ತು ಅಂತ ಕೇಳ್ಪಟ್ಟಿದ್ದೆ, ಬಿದ್ದಿದ್ರು ಆ ಥರ. ಬಟ್ ಏನಂತ ಸಮಸ್ಯೆ ಆಗಲ್ಲ, ಬರೀ ಬಿದ್ದಿರೋದಲ್ವಾ ಅಂತ ನಾವು ಲೇಟರ್ಸ್ಕೋತಾರೆ ಅನ್ಕೊಂಡಿದ್ದೆ. ಬಟ್ ಇವತ್ತು ಕೇಳ್ಬಿಟ್ಟು ತುಂಬಾನೇ ಗಾಬರಿ. ನಿಜವಾಗ್ಲೂ ಇನ್ನೊಂದಷ್ಟು ವರ್ಷಗಳು ಇರಬಹುದಾಗಿತ್ತಲ್ಲ ದೇವರು. ಐ ಥಿಂಕ್ 82 ಸಮಯ 84 ಒಳಗೆ ಹೌದು 87. ಬಟ್ ಅವರು ತುಂಬಾ ಚೆನ್ನಾಗಿ ಆರೋಗ್ಯದ ಕಡೆ ತುಂಬಾ ಗಮನ ಕೊಡೋದು, ಒಂದಿಷ್ಟು ಯೋಗ ಗೀಗ ಮಾಡ್ಕೊಳ್ಳೋದು. ಹೇಳಿದ್ರು ನಾನು ಯೋಗ ಗೀಗ ಮಾಡ್ತೀನಿ ಅಂತ. ಹೌದು ಹೌದು. ಏನ್ ಮಾಡೋದು, ಎಲ್ಲಾರನ್ನೂ ಕಳ್ಕೊತಾ ಇದ್ವಿ. ಡಾಕ್ಟರ್ ರಾಜ್ಕುಮಾರ್ ಅವರ MGR, ರಾಜ್ಕುಮಾರ್ ಸರ್ ಅವರು, ನಾಗೇಶ್ವರ ಅವರು, ಎನ್ ಟಿ ರಾಮರಾವ್, ಹಿಂದಿಯಲ್ಲಿ ಧರ್ಮೇಂದ್ರ, ಚಂದ್ರಪತಿ, ಅದೆಲ್ಲ ಎಲ್ಲಾ ಭಾಷೆಗಳಲ್ಲೂ ಆಡು ಮುಟ್ಟದ ಗೊತ್ತಿಲ್ಲ ಅಂದಾಗೆ ಸೌತ್ ದಕ್ಷಿಣದ ತಾರೆ ಇಡೀ ಇಂಡಿಯಾಗೆನೆ ಬಹುಶಃ ಪದ್ಮಶ್ರೀ ಅಂತ ಬರ್ಕೊಂಡು ಪದ್ಮಭೂಷಣ ಬಂದಿರ್ಬೇಕು. ಹೌದು ಹೌದು, ಪದ್ಮಭೂಷಣ. ಹೀಗೆ ಯಾರು ಇಲ್ಲ ನಮ್ಮ ಕನ್ನಡದಲ್ಲಿ. ತಾವು ಕೊನೆಯದಾಗಿ ಯಾವಾಗ ಅವರನ್ನ ಭೇಟಿ ಆಗಿದ್ರಿ ಮತ್? ಇತ್ತೀಚೆಗೆ ಇಲ್ಲ ಅಮ್ಮ, ಬಿಕಾಸ್ ಒಂದೂವರೆ ವರ್ಷ ಆಗಿರ್ಬೋದು ಭೇಟಿ. ಅವರು ಹೆಚ್ಚಿಗೆ ಹೊರಗಡೆ ಬರ್ತಿರ್ಲಿಲ್ಲ. ಹೌದು ಹೌದು, ಹೊರಗಡೆ ಬರ್ತಿರ್ಲಿಲ್ಲ ಅವ್ರು. ಇತ್ತೀಚೆಗೆ ಮೊದಲು ಬರ್ತಿದ್ರು, ಇತ್ತೀಚೆಗೆ ಬರ್ತಿರ್ಲಿಲ್ಲ, ಮನೇಲೆ ಇರ್ತಿದ್ರು. ಯಾವ್ದಾದ್ರು ತುಂಬಾ ವಿಶೇಷ ಇದ್ರಷ್ಟೇ ಹೊರಗೆ ಬರ್ತಿದ್ರು ಅವರು. ಅವರು ನಿಜವಾಗ್ಲೂ ಕೂಡ ತುಂಬಾ ಡಿಸಿಪ್ಲಿನ್ ಲೈಫ್ ಅವ್ರದೆಲ್ಲ, ತುಂಬಾ ಡಿಸಿಪ್ಲಿನ್ ಲೈಫ್. ಅವ್ರ ತಾಯಿನ ಭಾವ ನೆನ್ಸ್ಕೊತಾ ಇತ್ತು ಅವ್ರು. ನಾನು ಈ ಮಟ್ಟಕ್ಕೆ ಇರ್ಬೇಕಾದ್ರೆ ನನ್ನ ತಾಯಿನೇ ನನ್ಗೆ ಎಲ್ಲಾ ರೀತಿಯಿಂದಲೂ ಗುರು ದೈವ ಎಲ್ಲ ನನ್ನ ತಾಯಿನೇ ಅಂತ ನೆನ್ಸ್ಕೊತಾ ಇದ್ರು. ಅವರ ತಾಯಿಯನ್ನ ಯಾವಾಗ್ಲೂ ಕೊಟ್ಟಾರೆ. ಅವ್ರು ತುಂಬಾ ಒಳ್ಳೆ ಸಂಸ್ಕಾರ ಹಾಕಿಕೊಟ್ಟು ಹೋದಂತ ತಾಯಿ ಅವರು. ಅವರಿಗೆ ಎಲ್ಲ ರೀತಿಯಿಂದಲೂ ಅವರು ಹೇಗೆ ತಮ್ಮನ್ನ ತಾವು ಕಾಪಿಟ್ಕೊಳ್ಬೇಕು, ಬದುಕನ್ನ ಹೇಗೆ ಕಲಾವಿದರು ಕಟ್ಕೋಬೇಕು, ಮತ್ತೆ ಎಷ್ಟು ಪ್ರೊಟೆಕ್ಟಿವ್ ಆಗಿ ತಮ್ಮ ಬದುಕನ್ನ ತಾವು ಇಟ್ಕೋಬೇಕು, ಫೈನಾನ್ಸ್ ವಿಷಯದಲ್ಲಾಗ್ಲಿ ಯಾವ್ದೇ ಆದ್ರೂ ಕೂಡ ಅಂತ ಒಳ್ಳೆ ಮಾರ್ಗದರ್ಶನ ಮಾಡಿಕೊಟ್ಟು ಹೋಗಿ ತಾಯಿ ಅಂತ ಹೇಳ್ತಾ ಇತ್ತು. ಈಗ ಅವರೆಲ್ಲ ತುಂಬಾ ಕಷ್ಟಪಟ್ಟ ಮೇಲೆ ಬಂತು. ಸುಲಭವಾಗೇನೋ ಸಿಕ್ಕಿರೋದಲ್ಲ. ಎಲ್ಲರೂ ಭಾರತೀಯವ್ರಿಗಾಗ್ಲಿ ಇವ್ರಿಗಾಗ್ಲಿ ಕಲ್ಪನಾ ಅದೆಲ್ಲ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿರ್ತಕ್ಕಂಥ ಕಲಾವಿದರು. ನಮ್ಗೆ ಈಗ ಇತ್ತೀಚಿನ ಕಲಾವಿದರು ಹೀರೋಯಿನ್ಗಳು ಆಗ್ತಾರೆ, ಬರ್ತಾರೆ, ಅವ್ರಿಗೆಲ್ಲ ಸೌಲಭ್ಯ ಸಿಗತ್ತೆ, ಮತ್ತೆ ಫೈನಾನ್ಷಿಯಲಿ ಕೂಡ ಒಳ್ಳೆ ಒಂದು ಸ್ಟೇಟಸ್ ಸಿಗತ್ತೆ. ಹಂಗಿಲ್ಲ. ಅದರಲ್ಲೂ ಇದ್ದಲ್ಲೇ ಅವರೆಲ್ಲಾನು ತಮ್ಮನ್ನ ಜೋಪಾನ ಮಾಡ್ಕೊಳ್ಳೋದ್ರಲ್ಲಿ ಬೀದಿಗೆ ಬರ್ದೆ ಎಷ್ಟೋ ಕಲಾವಿದರು ಬೀದಿಗೆ ಬಂದು ಇದೆಲ್ಲ ಆಗ್ಬೋದು. ಇವರೆಲ್ಲ ಮಾದರಿ, ಕಲಾವಿದರ ಬದುಕಿಗೆ ಅದೆಲ್ಲ ಮಾದರಿ. ಖಂಡಿತಮ್ಮ. ತಾವು ಹೇಳ್ತಾ ಇದ್ರಿ ಈಗ ನಾವೇನಂದ್ರೆ ಸಿನಿಮಾಗಳಲ್ಲಿ ನೋಡಿ ಅವರನ್ನ ಇಷ್ಟಪಡ್ತೀವಿ, ಸಿನಿಮಾಗಳಲ್ಲಿನ ಅವರ ಪಾತ್ರಗಳನ್ನ ನೋಡಿ ಆ ಪಾತ್ರಗಳಿಂದ ಏನಾದರೂ ಸ್ಫೂರ್ತಿ ಆದರೆ ಅದನ್ನ ನಾವು ಸ್ಫೂರ್ತಿಯಾಗಿ ತೆಗೆದುಕೊಳ್ತೀವಿ. ತಾವೆಲ್ಲರೂ ಕೂಡ ಹತ್ತಿರದಿಂದ ಬಲ್ಲವರು. ಬಿ ಸರೋಜಾದೇವಿಯವರಲ್ಲಿನ ಯಾವುದಾದ್ರೂ ಒಂದು ಗುಣ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಅವರ ವ್ಯಕ್ತಿತ್ವವೇ ಒಂದು ರೀತಿಯಾಗಿ
ಎಲ್ರಿಗೂ ಕೂಡ ಸ್ಫೂರ್ತಿದಾಯಕವಾಗುತ್ತೆ. ಅವರು ಇದ್ದಂತಹ ರೀತಿ ಇರಬಹುದು, ಪ್ರತಿಯೊಬ್ಬರನ್ನ ಅವರು ಭಾವಿಸ್ತಾ ಇದ್ದಂತಹ ಪರಿ ಇರಬಹುದು, ಇದೆಲ್ಲವೂ ಕೂಡ ಈಗಿನ ಜನರೇಷನ್ನ ನಟಿಯರಿಗೆ, ನಾಯಕರಿಗೂ ಕೂಡ ಮಾದರಿ ಆಗುತ್ತಾ ಅಂತಮ್ಮ? ಎಲ್ಲರಿಗೂ ತುಂಬಾ ಪ್ರೀತಿಯಾಗಿ ಕಾಣ್ತಿತ್ತು. ಇಂಥದೊಳು ಹೊಸ ನಟರಲ್ಲಿ, ನಮ್ಮ ಹಳೆಯ ಕಲಾವಿದರಲ್ಲಿ ಯಾರೇ ಇದ್ರು ಸಹಿತ ಅವ್ರು ಕೊಡೋ ಗೌರವಕ್ಕೆ ಏನೋ ಚ್ಯುತಿ ಆಗ್ತಿರ್ಲಿಲ್ಲ. ಚಂದ. ಮತ್ತೆ ನಮ್ಗಳಂತರೆಲ್ಲ ಚೆನ್ನಾಗೆ ಮಾತಾಡ್ತಿದ್ರು. ಏನಪ್ಪ ನಂಗೆ ಎಲ್ಲರೂ ಹಿಂಗೆಲ್ಲ ಖಾಲಿ ಆಗ್ತಿರೋದು ಏನೋ ಖಾಲಿ ಖಾಲಿ ಅನ್ಸುತ್ತೆ ನಂಗೆ. ಚಿತ್ರರಂಗದಲ್ಲಿ ಹಿರಿಯರಿಲ್ಲದ ಮನೆ ಆಯ್ತಲ್ಲ, ಏನೋ ಕಳ್ಕೊತಾ ಇದೀವಿ, ಏನೋ ಸಮಥಿಂಗ್ ಲ್ಯಾಕಿಂಗ್ ಅನ್ಸುತ್ತೆ. ಖಂಡಿತ ಆಗತ್ತೆ. ಅವರಷ್ಟು ಸಾಧನೆ ಯಾರು ಮಾಡಕ್ ಸಾಧ್ಯ ಇದೆ ಇಲ್ಲ ಹೇಳಿ ನೋಡೋಣ. 20-25 ವರ್ಷನೂ ನಿರಂತರವಾಗಿ ಹೀರೋಯಿನ್ ಎಲ್ಲ ಭಾಷೆಗಳಲ್ಲೂ ಸಾಧ್ಯನಾಯಿತು. ಖಂಡಿತ ಇಲ್ಲ. ಹಗಲು ರಾತ್ರಿ ಎಷ್ಟು ದುಡ್ಕಬಹುದು ಆ ತಾಯಿ. ಧನ್ಯವಾದಗಳು ಉಮಾಶ್ರೀ ಅವರೇ, TV9 ಜೊತೆ ಮಾತನಾಡಿದ್ದಕ್ಕೆ. ಉಮಾಶ್ರೀ ಅವರು ಹೇಳ್ತಾ ಇದ್ರು, ಹಗಲು ರಾತ್ರಿ ಅನ್ನೋದೇ ಅವರು ಚಿತ್ರರಂಗಕ್ಕೋಸ್ಕರ ಯಾವ ರೀತಿಯಾಗಿ ದುಡಿತಾ ಇದ್ರು ಅಂತ ಹೇಳಿ. ಅದೇ ಅವರ ಪರಿಶ್ರಮವೇ ಅವರನ್ನ ಈ ಮಟ್ಟಕ್ಕೆ ಅವರನ್ನ ಕೊಂಡೊಯ್ದಿದ್ದು.